ಆಹಾರ, ತರಕಾರಿ, ಹಣ್ಣು, ಮಾಂಸ, ಮನೆ ಬಳಕೆಯ ಐಟಮ್ಸ್ ಏನು ಬೇಕು ಈಗ ಎಲ್ಲಾನು ಆನ್ಲೈನ್ನಲ್ಲೇ ಸಿಕ್ಕಿಬಿಡುತ್ತೆ. ಆರ್ಡರ್ ಮಾಡಿ ಜಸ್ಟ್ 10 ನಿಮಿಷಕ್ಕಾದ್ರೆ ಸಾಕು. ಆದರೆ ಹೀಗೆ ಆನ್ಲೈನ್ ಮೂಲಕ ಫುಡ್ ಡೆಲಿವರಿ ಹಾಗೆ ಬೇರೆ ಬೇರೆ ವಸ್ತುಗಳನ್ನು ಡೆಲಿವರಿ ಮಾಡ್ತಾ ಇರುವಂತಹ ಜೆಪ್ಟೋ ಆ್ಯಪ್ ವಿರುದ್ಧ ಅದರ ಸಿಬ್ಬಂದಿಯೇ ಮಹಾ ಮೋಸದ ಆರೋಪ ಮಾಡಿದ್ದಾರೆ. ಕೆಫೆ ನೀರು ವಾಟರ್ ಎಲ್ಲ ಎಲ್ಲಿಂದ ಇಸ್ಕೊಂತೀರಾ? ಡ್ರೈನೇಜ್ ಅದಕ್ಕಾಗಿ ಇದು ಬಾತ್ರೂಮಲ್ಲಿ ಡಂಪ್ ಮಾಡ್ತೀವಿ. ಧಿಕ್ಕಾರ ಧಿಕ್ಕಾರ, ಫ್ರಾಡ್ ಮ್ಯಾನೇಜರ್ಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು ಅನ್ನೋ ಕೂಗು. ಕೆಫೆಗೆ ಡ್ರೈನೇಜ್ ವಾಟರ್ ಬಳಸಲಾಗಿದೆ ಅನ್ನೋ ಶಾಕಿಂಗ್ ಸತ್ಯ ಹೇಳ್ತಾ ಇರೋ ಜೆಪ್ಟೋ ಸಿಬ್ಬಂದಿ ಕೇಳಿಸ್ಕೊಳ್ತಿದ್ರೆ ಆಘಾತ ಆಗುತ್ತಲ್ಲ. ಇಷ್ಟೇ ಅಲ್ಲ, ಎಕ್ಸ್ಪೈರ್ ಆಗಿರೋ ಐಟಮ್ ಕೂಡ ಮಾರಾಟ ಮಾಡಬೇಕಂತೆ. ಆಗಲ್ಲ ಅಂತ ಅಂದಿದ್ದಕ್ಕೆ ನಮ್ಮ ಪರಿಸ್ಥಿತಿ ಬೀದಿಗೆ ಬಿದ್ದಿರೋದು ಅಂತ ಅವಲತ್ತುಕೊಳ್ತಾ ಇರೋ ಜೆಪ್ಟೋ ಸಿಬ್ಬಂದಿ ಮತ್ತು ಡೆಲಿವರಿ ಬಾಯ್ಸ್ ಜೆಪ್ಟೋ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಆಡ್ತಾ ಇರೋ ಕಳ್ಳಾಟವನ್ನ ಬಿಚ್ಚಿಟ್ಟಿದ್ದಾರೆ. ಕೆಫೆದು ಐಟಮ್ಮು ಏನಾದರೂ ಕೇಳಕ್ಕೆ ಹೋದರೆ ಬಾತ್ರೂಮ್ ನೀರು ಯೂಸ್ ಮಾಡ್ತಾರೆ ಕೆಫೆ ಐಟಮಲ್ಲಿ. ಸ್ಯಾಲ್ರಿ ಆನ್ ಟೈಮ್ ಇಲ್ಲ, ಇನ್ಶೂರೆನ್ಸ್ ಪಾಲಿಸಿ ಏನಿಲ್ಲ, ಲೈಸೆನ್ಸ್ ಎಕ್ಸ್ಪೈರ್ ಆಗಿದೆ. ಪ್ಲಸ್ಸು ಜೆಪ್ಟೋದಲ್ಲಿ ನೇಮ್ ಬೋರ್ಡೇ ಇಲ್ಲ ಜೆಪ್ಟೋ. ನಾನು ಕಷ್ಟ ಐತೆ ಅಂತ ಕೆಲಸಕ್ಕೆ ಬಂದಿದ್ದು, ಅವ್ರ ಹತ್ರ ಸುಮ್ಮನೆ ಕಾಸು ಕೇಳೋಕ್ಕೆ ಬಂದಿಲ್ಲ. ಇಲ್ಲಿ ಪ್ರತಿಯೊಬ್ಬರು ನಾವು ಬೆಳಗ್ಗೆ 6 ಗಂಟೆ ಬಂದರೆ ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡ್ತೀವಿ. 16ರಿಂದ 18 ಅವರ್ ಕೆಲಸ ಮಾಡ್ತೀನಿ. ಅದಕ್ಕೆ ನಾವು ಏನಾರು ನಮ್ಮ ಮಾಡಿರೋ ಶ್ರಮಕ್ಕೆ ನಾವು ಕಾಸು ಏನಾರು ನಮ್ಮ ಪೇಮೆಂಟ್ ಕೇಳೋಕೆ ಹೋದ್ರೂ ಅದು ನಮಗೆ ಸಿಗ್ತಾ ಇಲ್ಲ. ಇದು ಜಯನಗರದಲ್ಲಿರೋ ಜೆಪ್ಟೋ ಸ್ಟೋರ್ ಕರಾಳತಿಯನ್ನ ಅದರದ್ದೇ ಡೆಲಿವರಿ ಬಾಯ್ಸ್ ಬಿಚ್ಚಿಟ್ಟ ರೀತಿ. ಜೆಪ್ಟೋ ಇದು ಭಾರತೀಯರ ಫಾಸ್ಟೆಸ್ಟ್ ಆನ್ಲೈನ್ ಗ್ರಾಸರಿ ಡೆಲಿವರಿ ಆ್ಯಪ್. ಲಕ್ಷಗಟ್ಟಲೆ ಮಂದಿ ದಿನಬೆಳಗಾದ್ರೆ ಜೆಪ್ಟೋ ಯೂಸ್ ಮಾಡ್ತಾರೆ. ಆದ್ರೀಗ ಇದೇ ಜೆಪ್ಟೋ ವಿರುದ್ಧ ನೂರಾರು ಜೆಪ್ಟೋ ಸಿಬ್ಬಂದಿ ತಿರುಗಿಬಿದ್ದು ಸಾಲು ಸಾಲು ಆರೋಪ ಮಾಡಿದ್ದಾರೆ. ಜೆಪ್ಟೋ ಸ್ಟೋರ್ ಜನರಿಗೆ ಮೋಸ ಮಾಡ್ತಾ ಇದೆ. ಇಲ್ಲಿ ಕೊಳೆತ ಮೊಟ್ಟೆ, ಹಾಳಾದ ಬ್ರೆಡ್, ವಾಸನೆ ಬರುವ ಮಾಂಸ ಮಾರಾಟ ಮಾಡಬೇಕು. ಕಸ್ಟಮರ್ಗೆ ಗೊತ್ತಾದ್ರೆ ಏನು ಹೇಳಬೇಡಿ ಅಂತಲೂ ತಾಕೀತು ಮಾಡ್ತಾರಂತೆ. ಇಲ್ಲ ಅಂದ್ರೆ ಕೆಲ್ಸಕ್ಕೆ ಕತ್ತರಿ ಅಂತ ಬೆದರಿಸ್ತಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಇದೀಗ 15 ಸಿಬ್ಬಂದಿಗೆ ಗೇಟ್ ಪಾಸ್ ನೀಡಲಾಗಿದೆ. ಈ ಬಗ್ಗೆ ರೈಡರ್ ಇನ್ಚಾರ್ಜ್ನ ಪ್ರಶ್ನೆ ಮಾಡಿದ್ರೆ ಸಿಕ್ಕಿದ್ದು ಉಡಾಫೆ ಉತ್ತರ. ಮೇಡಮ್, ಇಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿರಲ್ಲ, ಅದು ಗೊತ್ತಾಗಿರ್ಲಿಲ್ವಂತ ಎಕ್ಸ್ಪೈರಿ ಡೇಟ್ ಇಡ್ತಾರೆ ಇಡಲ್ವ ಅನ್ನೋದು? ಅದು ನೆನ್ನೆಗೆ ಮಾತ್ರ ಸಿಕ್ಕಿದೆ ಅವ್ರಿಗೆ. ನೆನ್ನೆದು ಒಂದೇ ದಿನ ಅಲ್ಲ, ಅದನ್ನೇ ಹೇಳಿದ್ದು. ನೆನ್ನೆದು ಮಾತ್ರ ಇದು ಮಾಡ್ತಾ ಇರಲ್ಲ, ಎಕ್ಸ್ಲೇಟ್ ಮಾಡ್ತಾ ಇರಲ್ಲ. ಮುಂಚೆಯಿಂದನೂ ಏನಾರು ಆಗ್ತಾ ಇರೋ ಅದನ್ನು ಮುಂಚೆನೇ ಎಕ್ಸ್ಲೇಟ್ ಮಾಡ್ಬೋಯ್ತಲ್ವ ಅವರು. ಮೇಡಮ್, ನಮ್ಮದು ರೈಡರ್ಸ್ ಇನ್ಚಾರ್ಜ್, ಸ್ಟೋರ್ ಮ್ಯಾನೇಜರ್, ಅವ್ರನ್ನ ಅದು ನೋಡ್ಕೊತಾರೆ. ಸದ್ಯ ಈ ಬಗ್ಗೆ ಜಯನಗರ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಸಿಬ್ಬಂದಿಯೇನೋ ನ್ಯಾಯ ಕೇಳಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದಾರೆ. ಆದ್ರೆ ದಿನ ಬೆಳಗಾದ್ರೆ ಈ ಆಪ್ನ ಬಳಸೋ ಜನರ ಕಥೆಯೇನು ಹೇಳಿ? ಫಾಸ್ಟೆಸ್ಟ್ ಡೆಲಿವರಿ ಅಂತ ಹೇಳಿ ಜೆಪ್ಟೋ ಫುಡ್ ಕಳಿಸ್ತಾ ಇದ್ಯಾ ಇಲ್ಲ ವಿಷ ಕಳಿಸ್ತಾ ಇದ್ಯಾ? ನಿಜಕ್ಕೂ ಪರಿಶೀಲನೆ ಆಗ್ಲೇಬೇಕು. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.